ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಕೆಇಬಿಯಲ್ಲಿ ಬೆಂಕಿ ಅವಘಡ. ಅಗ್ನಿಶಾಮಕ ದಳದ ತ್ವರಿತ ಕಾರ್ಯಾಚರಣೆಯಿಂದ ತಪ್ಪಿದ ಭಾರೀ ಅಗ್ನಿ ದುರಂತ. ಆಯುರ್ವೇದ ಸಂಸ್ಕೃತಿ ದೇಶದಲ್ಲಿಯೇ ಶ್ರೇಷ್ಠವಾದದ್ದು. ಬೆಡಿಕೆಹಾಳದಲ್ಲಿ ಆಯುರ್ವೇದ ಆಚಾರ್ಯ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ಅಭಿಮತ. ಧಾರ್ಮಿಕ ಕೇಂದ್ರಗಳ ನಿರ್ಬಂಧನೆಗಳನ್ನ ಮರುಪರಿಶೀಲಿಸಿ ಶಾಸಕ ಯುಟಿ ಖಾದರ್ ಅವರಿಂದ ಸರ್ಕಾರಕ್ಕೆ ಮನವಿ. ಕರ್ನಾಟಕದಲ್ಲಿ ಕೊರೋನಾ ಕಂಟಕದಿಂದ ಹೈ ಅಲರ್ಟ್. ಗಡಿ ಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಪೊಲೀಸ್ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಕೆಇಬಿ ಮೇನ್ ಜಂಕ್ಷನ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಪಿಟಿ ಅಂದರೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಆಯಿಲ್ಗೆ ಬೆಂಕಿ ತಗುಲಿದ್ದು ದೊಡ್ಡ ಪ್ರಮಾಣದ ಬ್ಲಾಸ್ಟ್ ಸೌಂಡ್ ಬಂದಿದ್ದರಿಂದ ಜಾಗೃತರಾದ ಕೆಇಬಿ ಸಿಬ್ಬಂದಿ ಅಗ್ನಿಶಾಮಕ ಠಾಣೆಗೆ ವಿಷಯ ತಿಳಿಸಿರ್ತಾರೆ. ಅಗ್ನಿಶಾಮಕ ಸಿಬ್ಬಂದಿ ತ್ವರಿತ ಕಾರ್ಯಾಚರಣೆ ಮಾಡಿ ಹತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸಿ ಮುಂದೆ ಆಗಬಹುದಾದಂತಹ ದೊಡ್ಡ ಅನಾಹುತವನ್ನ ತಡೆಗಟ್ಟಲು ಯಶಸ್ವಿಯಾಗಿದ್ದಾರೆ. ಹೌದು, ತಕ್ಷಣ ಜಾಗೃತರಾದ ಅಗ್ನಿಶಾಮಕ ಸಿಬ್ಬಂದಿ ಕೇವಲ 6 ನಿಮಿಷದಲ್ಲಿ ಸ್ಥಳಕ್ಕೆ ಆಗಮಿಸಿದಾಗ ಪಿಟಿಗೆ ಹತ್ತಿ ಉರಿಯುತ್ತಿದ್ದ ಬೆಂಕಿ ನಂದಿಸಿ ಮುಂದೆ ಆಗಬಹುದಾದ ದೊಡ್ಡ ದುರಂತವನ್ನ ತಡೆಗಟ್ಟಲು ಯಶಸ್ವಿಯಾದರು. ಇರುತ್ತೆ ಆಯಿಲ್ ಓತಂದ್ರೆ ಅದು ಈಟಿದ್ರೂ ಇಂಗ್ಲೀಷ್ ಇರಲ್ಲ ಓಲ್ ಹೇಳಿ ಕೂಲ್ ಹೇಳಿ ಆಯಿಲ್ ಹೊರಗೆ ಓಲ್ ಹೇಳಿ ಸರ್. ಇದೇನು ಟಿಸಿಗೆ ಆಗಿದೆ ದೊಡ್ಡ ಮಗ್ಲ ಐತ್ರಿ ನಾನು ಹೊತ್ತ ಕೇಳೋದು ಭಾಳ ಸ್ಪ್ರೆಡ್ ಆಗಿಬಿಡುತ್ತೆ ಸರ್. ಅದು ಇದರ ಪಕ್ಕದಲ್ಲಿಯೇ ಇಡೀ ಇಳಕಲ್ ನಗರಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಟಿಸಿ ಇದ್ದುದರಿಂದ ಇಳಕಲ್ ನಗರದ ಜನರ ಪಾಲಿಗೆ ಆಗಬಹುದಾದ ದೊಡ್ಡ ದುರಂತ ಒಂದು ತಪ್ಪಿದಂತಾಗಿದೆ. ನೀವು ಸರ್ ಆಯಿಲ್ ಗಿಲ್ ಸಿಡಿದೈತೆ ಮತ್ತೆ ಆಯಿಲ್ ಸಿಡಿದ ಸರ್ ಒಟ್ಟು ಬರ್ತಾವೆ ಹೊರಗಿಂದ. ಸ್ಲೋ ಬಿಟ್ಬಿಡ್ರಿ ಸರ್, ಸ್ಲೋ ಬಿಡ್ರಿ. ಮುಂದೆ ನಿಂದ್ರಬೇಡ್ರಿ, ಊಟ ಮತ್ತೆ ಬಿದ್ದಿತ್ತದು. ಬರ್ರಿ ನೀರು ಬೀಳಕತ್ತೈತಿ ಗೊತ್ತಾಗೋದು ತುಂಬಬೇಕ್ರಿ, ಖಾಲಿ ತುಂಬಬೇಕ್ರ ಆಮೇಲೆ ನೀರು ಬೀಳ್ಬೇಕು. ಸ್ವಲ್ಪ ಬಿಡ್ರಿ, ಸ್ವಲ್ಪ ನೀರು ಬಿಡ್ರಿ. ನೀರು ಹೊಂಟಿಲ್ರಿ ಅದು. ಇನ್ನೂ ಸ್ವಲ್ಪ ಪ್ರೆಷರ್ ಕೊಡ. ಹಾಂ ಇಲ್ಲ ಬರಬ್ರಿ ಐತಾವ ಸರ್. ಯಾರಿಗೆ ಬಾಬಾ
ಎನ್ಎ ಮಣ್ಣನಾಯಕ್ ಮತ್ತು ಜಗದೀಶ್ ಗಿರಡ್ಡಿ ಅವರ ನೇತೃತ್ವದಲ್ಲಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಪ್ರಾರಂಭಿಸಿ ಸಿಬ್ಬಂದಿಯಾದ ಮೊಹಮ್ಮದ್ ಯಾಸೀನ್, ಎಎಂ ಕಂದ್ಗಲ್, ಸುರೇಶ್ ಕಲಬರ್ಗಿ, ಸಂತೋಷ್ ಕೆರೂರ್ ಇನ್ನಿತರರು ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ ಆಯಿಲ್ ಸಿಡಿತೈತಂತದೆ ಹಾಂ ಜಲ್ದಿ ಬರ್ರಿ. ಇದೇ ಮೇನ್ ಸರ್. ಹಾಂ ವಾಲ್ ಆನ್ ಮಾಡ್ಕ್ಯಾರ ಸರ್. ವಾಲ್ ಬಾಬಾ ಆ ಕಡೆ ನಿಂದಿರ್ಬೇಕಿಲ್ಲ ಇದು ಪೋಮ್ಟಿನ್. ಫಸ್ಟ್ ನೀರು ಇಲ್ಲಿ ಕೆಳಗೆ ಹೊಡ್ಕರೆ ಸರ ಕೆಳಗೆ ಹೊಡ್ಕರಿ. ಫಸ್ಟ್ ವಾಲ್ ಆನ್ ಮಾಡ್ರಿ. ಇಲ್ಲ ಓಪನ್ ಇಲ್ಲ, ವಾಲ್ ಬಂದೈತಿ. ಹಾಂ ಈಗ ಫೋಮ್ ಹಾಕ್ರಿ. ತಡ್ರಿ ಫೋಮ್ ಹಾಕ್ರಿ. ಈಗ ಫೋಮ್ ಹಾಕ್ರಿ ಸಂತೋಷ. ಹಾಂ ಸರ್ ಹಾಂ ಈಗ ತೋರಿ ನೀರು ಮ್ಯಾಗ ತೋರಿಸು. ಸ್ವಲ್ಪ ಡೌನ್ ಮಾಡ್ರಿ. ಸ್ವಲ್ಪ ಡೌನ್ ಮಾಡಿ ಸರ್. ಹೀರೋ ಮೋಟಾರ್ಸ್ ದೇಶದ ಬಹುದೊಡ್ಡ ಬೈಕ್ ತಯಾರಿಕಾ ಕಂಪನಿ ಕೊರೋನಾ ಕಾರಣವನ್ನ ನೀಡಿ ತಾತ್ಕಾಲಿಕವಾಗಿ ತನ್ನ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಮುಂದಿನ ದಿನಾಂಕದವರೆಗೆ ಎಲ್ಲ ತನ್ನ ಕಾರ್ಯವನ್ನ ಸ್ಥಗಿತಗೊಳಿಸುವುದಾಗಿ ಅದು ಪ್ರಕಟಿಸಿದೆ. ತನ್ನ ಕಾರ್ಪೊರೇಟ್ ಆಫೀಸು ವರ್ಕ್ ಫ್ರಮ್ ಹೋಮ್ ನೀತಿಗೆ ಬದಲಾಗಿದೆ ಎಂದು ಸಹ ಅದು ತಿಳಿಸಿದೆ. ಹೀರೋ ಮೋಟಾರ್ ದೇಶದಲ್ಲಿ ಅತಿ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಮಾರಾಟ ಮಾಡುವ ಸಂಸ್ಥೆಯಾಗಿದೆ. ಈ ತಾತ್ಕಾಲಿಕ ನಿಲುಗಡೆ ಸಂದರ್ಭದಲ್ಲಿ ತನ್ನ ಹೊಸ ಸ್ವರೂಪಕ್ಕೆ ಕಂಪನಿ ತೆಗೆದುಕೊಳ್ಳಲಿದೆ ಎಂದು ಕಂಪನಿಯ ಮೂಲಗಳು ತಿಳಿಸಿವೆ. ಕೇವಲ ದ್ವಿಚಕ್ರ ವಾಹನಗಳನ್ನು ಅಲ್ಲದೆ ಹೀರೋ ವಿದೇಶಗಳಿಗೆ ದ್ವಿಚಕ್ರ ವಾಹನದ ಭಾಗಗಳನ್ನು ಹೆಚ್ಚಾಗಿ ರಫ್ತು ಮಾಡುತ್ತಿತ್ತು. ಈಗ ಆ ಭಾಗಗಳನ್ನು ಕೂಡ ಸ್ಥಗಿತಗೊಳಿಸಿದೆ ಎಂದು ಕಂಪನಿ ಮೂಲಗಳು ತಿಳಿಸಿವೆ. ಮುಂದಿನ ದಿನಗಳಲ್ಲಿ ಕಂಪನಿ ಹೊಸ ಸ್ವರೂಪದೊಂದಿಗೆ ಮಾರುಕಟ್ಟೆಗೆ ಬರಲಿದೆ ಎಂದು ಕಂಪನಿ ಮೂಲಗಳು ತಿಳಿಸಿವೆ. ಕೋವಿಡ್ ಕಾರಣದಿಂದಾಗಿ ದ್ವಿಚಕ್ರ ವಾಹನ ಬೇಡಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಉಂಟಾಗಿತ್ತು. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಸ್ವಲ್ಪ ಪ್ರಗತಿ ಸಾಧಿಸಿತ್ತು. ಆದರೆ ಮತ್ತೆ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ದೇಶದಲ್ಲಿ ದ್ವಿಚಕ್ರ ವಾಹನಗಳ ಬೇಡಿಕೆ ಕುಸಿದಿದೆ. ಕೋವಿಡ್ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ದ್ವಿಚಕ್ರ ವಾಹನಗಳ ಬೇಡಿಕೆ ಕಡಿಮೆಯಾಗಿದ್ದು ಅದು ಹೀರೋ ಮೋಟಾರ್ ಸಂಸ್ಥೆಯ ಬೇಡಿಕೆ ಕುಸಿಯಲು ಕಾರಣವಾಗಿತ್ತು ಎಂದು ವಿಶ್ಲೇಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡ ಗ್ರಾಮದಲ್ಲಿ ಪ್ರತಿ ವಾರದಂತೆ ಜನತೆ ಸಂತೆಯಲ್ಲಿ ನಿರತರಾಗಿದ್ರು. ಇದರಿಂದಾಗಿ ಲಾಕ್ಡೌನ್ ಮರಗಳಿಸಬಹುದಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಪೊಲೀಸ್ ಇಲಾಖೆಯವರು ಜನತೆಗೆ ತಿಳಿ ಹೇಳಿದ್ರು. ಸವದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಮುರುಗೋಡ್ನಲ್ಲಿ ನಡೆಯುವ ಪ್ರತಿ ಬುಧವಾರದ ಸಂತೆ ಈ ವಾರವೂ ಯಥಾವತ್ತಾಗಿ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಗಪ್ಪ ಬೆಳಗಾವಿ ಇವರು ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅಂತರವನ್ನ ಕಾಯ್ದುಕೊಂಡು ಕುಳಿತುಕೊಳ್ಳುವುದಕ್ಕೆ ತಿಳಿಸಿದರು. ಮುರುಗೋಡ್ ಗ್ರಾಮದಾಗ ಒಂದು ಜನರ ಒಂದು ಹಿತದೃಷ್ಟಿಗಾಗಿ ಸ್ವಚ್ಛತೆಗಾಗಿ ಹಾಗೂ ಈ ಕೊರೋನಾ ಹೆಚ್ಚಾಗುತ್ತಿರುವುದರಿಂದ ಈ ಮುರುಗೋಡ್ ಸಂತೆಯನ್ನು ಬಂದ್ ಮಾಡಿಸ್ಬೇಕಂತ ವಿಚಾರದಾಗ ಇದ್ದೀವಿ. ಆದರೂ ಸಾರ್ವಜನಿಕರು ಒಂದು ಹಿತದೃಷ್ಟಿಯಿಂದ ಅವರ ಸಾರ್ವಜನಿಕರ ಒಂದು ಮನವರಿಕೆ ಮುಖಾಂತರ ಈ ಸಾರ್ವಜನಿಕರ ಒಂದು ಅಂತರವನ್ನು ಕಾಯ್ದುಕೊಂಡು ಈ ಸಂತೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸಂತೆಯಲ್ಲಿ ಈ ಆಯಾ ಒಂದು ಒಬ್ಬೊಬ್ಬರಿಗೆ 4 ಫೂಟ್ ಡಿಸ್ಟೆನ್ಸ್ ಮಾಡಿ ಲೈನನ್ನು ಹಾಕಿಕೊಂಡು ಸಂತೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ಮುರುಗೋಡ್ ಗ್ರಾಮದಲ್ಲಿ ಸಂತೆ 4 ಫೂಟ್ ಅಂತರದಿಂದ ಕಾಯ್ದುಕೊಂಡು ಸಂತೆ ಚಾಲೂ ಇರುತ್ತದೆ. ಇದನ್ನು ನಾವು ಯಾಕೆ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಮುರುಗೋಡದ ಜನತೆಗೆ ಹಾಗೂ ಸುತ್ತಮುತ್ತ ಹಳ್ಳಿನ ಜನತೆಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಸುಖಕರವಾಗಿ ಸಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಕೊರೋನಾ ದೂರ ಹರಡು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ
ಮುರುಗೋಡು ಗ್ರಾಮ ಆಗಲಿ ಸುತ್ತಮುತ್ತ ಹಳ್ಳಿಯ ಜನರಿಗೆ ಒಳ್ಳೆಯದಾಗಲಿ ಅಂತ ಅನ್ನೋಕ್ಕೋಸ್ಕರ ಈ ಸಂತೆಯನ್ನು ಪ್ರಾರಂಭ ಮಾಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ವ್ಯಾಪಾರಸ್ಥರಿಗೆ ಕುಳಿತುಕೊಳ್ಳುವುದಕ್ಕೆ 4 ಅಡಿ ಅಂತರದ ಸುಣ್ಣದ ಮಾರ್ಕ್ ಅನ್ನು ಹಾಕಿಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಮುರುಗೋಡು ಪೊಲೀಸ್ ಠಾಣೆಯ PSI ಪ್ರವೀಣ್ ಗೂಗಲ್ ಅವರು ಸಾರ್ವಜನಿಕರಿಗೆ ಕೊರೋನಾ ಮಹಾಮಾರಿ ಹೆಚ್ಚಾಗಿದ್ದರಿಂದಾಗಿ ಎಲ್ಲರೂ ತಪ್ಪದೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಅದೇ ರೀತಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದರು. ಮಾಸ್ಕ್ ಇಲ್ಲದೆ ಓಡಾಡುವವರಿಗೆ ದಂಡ ಹಾಕುವುದಾಗಿಯೂ ಸಹ ಎಚ್ಚರಿಕೆ ನೀಡಿದರು. ಕರ್ನಾಟಕದಲ್ಲಿ ಕೊರೋನಾ ಹೆಚ್ಚಳದಿಂದಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಸೇರಿ ತಪಾಸಣೆಯನ್ನ ನಡೆಸಿದ್ದಾರೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಕೋವಿಡ್ ತಪಾಸಣಾ ಚೆಕ್ ಪೋಸ್ಟ್ಗಳನ್ನು ಅಳವಡಿಕೆ ಮಾಡಿದ್ದು ಪೊಲೀಸ್ ಇಲಾಖೆ ಹಾಗೂ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಸೇರಿ ತಪಾಸಣೆ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳ ಸೂಚನೆಯಂತೆ ಈಗ ಹೈ ಅಲರ್ಟ್ ಆಗಿ ಕಾರವಾರ ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಮಹಾರಾಷ್ಟ್ರದಿಂದ ಬರುವ ಎಲ್ಲ ವಾಹನಗಳ ಪ್ರಯಾಣಿಕರ ತಪಾಸಣೆ ಮಾಡಿ ಕರ್ನಾಟಕಕ್ಕೆ ಪ್ರವೇಶ ಮಾಡಲು ಅನುಕೂಲ ಮಾಡಿಕೊಡುತ್ತಿದ್ದಾರೆ ಎಲ್ಲ ಸಿಬ್ಬಂದಿಗಳು. ಒಟ್ಟಾರೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ನಿಂದ ಕೆಲಸ ಮಾಡಿದರೆ ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಮಟ್ಟಿಗೆ ರೋಗ ನಿಯಂತ್ರಣ ಮಾಡಲು ಸಾಧ್ಯ ಎಂಬುದು ಜನರ ಅಭಿಪ್ರಾಯವಾಗಿದೆ. ದೇಶದಲ್ಲಿ ಕೊರೋನಾ ಎರಡನೆಯ ಅಲೆ ಹೆಚ್ಚಾಗುತ್ತಿದ್ದು ಕಳೆದ 24 ಗಂಟೆಯಲ್ಲಿ 2,95,041 ಕೊರೋನಾ ಸೋಂಕು ಪ್ರಕರಣಗಳು ವರದಿಯಾಗಿದ್ದು ಸೋಂಕಿಗೆ 2,023 ಜನ ಸಾವನ್ನಪ್ಪಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯ ಬುಧವಾರ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಕಳೆದ 24 ಗಂಟೆಯಲ್ಲಿ 2,95,041 ಸೋಂಕು ಪ್ರಕರಣಗಳು ವರದಿಯಾಗಿವೆ. 1,67,457 ಜನ ಸೋಂಕಿನಿಂದ ಗುಣಮುಖರಾಗಿದ್ದು ಒಟ್ಟು 1,32,76,039 ಜನ ಗುಣಮುಖರಾಗಿದ್ದಾರೆ. ಸದ್ಯ 21,57,538 ಸಕ್ರಿಯ ಪ್ರಕರಣಗಳಿವೆ. ಮಹಾರಾಷ್ಟ್ರದಲ್ಲಿ 62,097 ಪ್ರಕರಣಗಳು, ಉತ್ತರ ಪ್ರದೇಶದಲ್ಲಿ 29,574 ಪ್ರಕರಣಗಳು, ದೆಹಲಿಯಲ್ಲಿ 28,395 ಪ್ರಕರಣ, ಕರ್ನಾಟಕದಲ್ಲಿ 21,794 ಪ್ರಕರಣ ಹಾಗೂ ಕೇರಳದಲ್ಲಿ 19,577 ಪ್ರಕರಣಗಳು ವರದಿಯಾಗಿವೆ.
ಈ 5 ರಾಜ್ಯಗಳಲ್ಲಿ 54.72% ಹೊಸ ಪ್ರಕರಣಗಳು ವರದಿಯಾಗಿವೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ತಾಂಡವವಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ಆದರೆ ಇದೆಲ್ಲದರ ಹೊರತಾಗಿಯೂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಪರೀಕ್ಷೆ ನಡೆಸಲು ಅನುಮತಿ ನೀಡಿರುವ ಸರ್ಕಾರದ ನಡೆ ಚರ್ಚೆಗೆ ಗ್ರಾಸವಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಏಪ್ರಿಲ್ 21ರಿಂದ ಮೇ 14ರವರೆಗೆ ರಾಜ್ಯದಲ್ಲಿ ಹೊಸ ನಿಯಮಗಳು ಜಾರಿಯಲ್ಲಿರಲಿದ್ದು, ಶಾಲಾ ಕಾಲೇಜು ಸೇರಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬಂದ್ ಮಾಡುವಂತೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಿದೆ. ಆದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಂದರೆ ವಿಟಿಯುಗೆ ಪರೀಕ್ಷೆಗಳನ್ನು ನಡೆಸಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಏಪ್ರಿಲ್ 19ರಿಂದ ಪ್ರಾರಂಭವಾಗಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಂದರೆ ವಿಟಿಯುನ ಇಂಜಿನಿಯರಿಂಗ್ ಪರೀಕ್ಷೆ ಶನಿವಾರ ಮತ್ತು ಭಾನುವಾರ ಪರೀಕ್ಷೆ ಇರೋದಿಲ್ಲ. ಉಳಿದ ದಿನಗಳಲ್ಲಿ ಪರೀಕ್ಷೆ ನಡೆಯಲಿದೆ ಎಂದು ವಿಟಿಯು ಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ರಾಜ್ಯದ ಹಲವು ವಿಶ್ವವಿದ್ಯಾಲಯಗಳು ಪರೀಕ್ಷೆಗಳನ್ನು ಮುಂದೂಡಿವೆ. ಯುಜಿಸಿ ನೆಟ್, ಯುಪಿಎಸ್ಸಿ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ. ಆದರೆ ವಿಟಿಯು ಪರೀಕ್ಷೆ ನಡೆಸಲು ಅನುಮತಿ ಕೊಟ್ಟಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಕೊರೋನಾ 2ನೇ ಅಲೆಗೆ ಬೆಳಗಾವಿ ಜಿಲ್ಲೆಯ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಖಾನಾಪುರ ತಾಲೂಕಿನ ಅಬನಾಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಸೋಂಕಿನ ಅಬ್ಬರ ಕೈಮೀರಿದ್ದು, ಮಂಗಳವಾರ ಬರೋಬ್ಬರಿ 144 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೌದು, ಅಬನಾಳಿಯ ಅಶೋಕನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ರ್ಯಾಂಡಮ್ ಟೆಸ್ಟ್ ಮಾಡಿಸಲಾಗಿತ್ತು. ಈ ವೇಳೆ 144 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದ್ದು, ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಾಗಿದೆ.
ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಸಚಿವ ಉಮೇಶ್ ಕತ್ತಿಯವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಗಡಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮ ವಹಿಸಲು ಸಚಿವ ಉಮೇಶ್ ಕತ್ತಿಯವರು ಸೂಚನೆ ನೀಡಿದರು. ನಿತ್ಯವೂ 15,000 ಜನರಿಗೆ ವ್ಯಾಕ್ಸಿನ್ ನೀಡಬೇಕು. ಜೊತೆಗೆ ಜಿಲ್ಲೆಯಲ್ಲಿ ನಿತ್ಯ 5,000 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕು. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಲು ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರು. ತಾಲೂಕು ಕೇಂದ್ರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾತ್ರೆ ಉತ್ಸವ ಸಂಪೂರ್ಣ ಬಂದ್ ಮಾಡುವುದರ ಜೊತೆಗೆ ಬೆಳಗಾವಿ ಎಪಿಎಂಸಿ ಮಾರ್ಕೆಟ್ ವಿಭಜನೆ ಮಾಡಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಕುರಿತಾಗಿ ಮಾತನಾಡಿದ ಅವರು, ಇವತ್ತಿನ ಪರಿಸ್ಥಿತಿಯ ಮಾಹಿತಿ ಪಡೆದಿರುವೆ. ಪ್ರತಿ 15 ದಿನಕ್ಕೊಮ್ಮೆ ಸಭೆ ಮಾಡ್ತೀನಿ. ಕೋವಿಡ್ ತೊಂದರೆ ಜಿಲ್ಲೆಯಲ್ಲಿ ಆಗಬಾರದು. ಕೊರೋನಾದಿಂದ ಜನರ ಸಾವು ನೋವು ಆಗಬಾರದು. ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸೂಚಿಸಿರುವೆ. ಕೋವಿಡ್ ವಿಚಾರದಲ್ಲಿ ನಾವು ಯಾರು ಜನಪ್ರತಿನಿಧಿಗಳು ಹಸ್ತಕ್ಷೇಪ ಮಾಡುವುದಿಲ್ಲ. ಮಹಾರಾಷ್ಟ್ರ ಗೋವಾ ಗಡಿಯಲ್ಲಿ ಚೆಕ್ ಪೋಸ್ಟ್ ಬಿಗಿಗೊಳಿಸಲು ಸೂಚಿಸಿರುವೆ. ಚೆಕ್ ಪೋಸ್ಟ್ಗಳಲ್ಲಿ ಅಗತ್ಯ ಸಿಬ್ಬಂದಿ ನಿಯೋಜಿಸಲು ಹೇಳಿರುವೆ. ಬಂದು ಹೋಗುವವರ ಹೆಸರು ಬರೆದುಕೊಳ್ಳಲು, ಬಂದ ಉದ್ದೇಶ, ಹೋಗುವ ಉದ್ದೇಶ ಮಾಹಿತಿ ಪಡೆಯಲು ಸೂಚಿಸಿರುವೆ. ದಿನವೂ 5,000 ಟೆಸ್ಟ್ ಮಾಡಬಹುದು. 15,000 ವ್ಯಾಕ್ಸಿನ್ ಬರುತ್ತಿದೆ ಎಂದು ಸಚಿವ ಉಮೇಶ್ ಕತ್ತಿ ಮಾಹಿತಿ ನೀಡಿದರು. ಇನ್ನು ಬೆಳಗಾವಿ ಲೋಕಸಭೆ ಉಪಚುನಾವಣೆಯ ಕುರಿತಾಗಿ ಮಾತನಾಡಿದ ಅವರು, ಬೆಳಗಾವಿ ಲೋಕಸಭೆ ಉಪಚುನಾವಣೆಯಲ್ಲಿ 10 ಲಕ್ಷದಷ್ಟು ಜನರು ಮತದಾನ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ 2.5 ಲಕ್ಷ ಮತಗಳ ಅಂತರದಿಂದ ಬಿಜೆಪಿ ಗೆಲುವು ಸಾಧಿಸಲಿದೆ. ಎಂಇಎಸ್ ಅಭ್ಯರ್ಥಿ ಸ್ಪರ್ಧೆಯಿಂದ ಪರಿಣಾಮ ಬೀರುವುದಿಲ್ಲ. ಅನುಕಂಪದ ಅಲೆ. ಸುರೇಶ್ ಅಂಗಡಿಯವರ ಅಭಿವೃದ್ಧಿ ಕೆಲಸ ನಮಗೆ ಶ್ರೀರಕ್ಷೆ. ಬಿಜೆಪಿ ಗೆಲುವು ನಿಶ್ಚಿತ ಎಂದು ಸಚಿವ ಉಮೇಶ್ ಕತ್ತಿ ವಿಶ್ವಾಸ ವ್ಯಕ್ತಪಡಿಸಿದರು. ಸುರೇಶ್ ಅಂಗಡಿಯವರ ಪತ್ನಿ ಬಿಎಸ್ಸಿ ಪದವೀಧರೆ. ಮುಂದಿನ 3 ವರ್ಷ ಉತ್ತಮ ಕೆಲಸ ಮಾಡಲಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಿಲ್ಲ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಮಾತನಾಡಿದ ಅವರು, ಹಿಂದೆ ಜೆಎಚ್ ಪಟೇಲ್ ಯಡಿಯೂರಪ್ಪ ಸಿಎಂ ಇದ್ದಾಗ ಜಿಲ್ಲಾ ಉಸ್ತುವಾರಿಯಾಗಿ ಸಚಿವನಾಗಿ ಕೆಲಸ ಮಾಡಿರುವೆ. ಆ ಅನುಭವದ ಮೇಲೆ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದೀನಿ. ನನ್ನ ಜಿಲ್ಲೆಗೆ ಯಾವುದೇ ತೊಂದರೆ ಆಗಬಾರದೆಂದು ಸಭೆ ಮಾಡಿರುವೆ ಎಂದು ಹೇಳಿದರು. ಆಯುರ್ವೇದ ಸಂಸ್ಕೃತಿ ದೇಶದಲ್ಲಿಯೇ ಶ್ರೇಷ್ಠವಾದದ್ದು. ಆಯುರ್ವೇದ ಚಿಕಿತ್ಸೆಯತ್ತ ಜನತೆಯ ಚಿತ್ತ ಎಂದು ಬೆಡಕಿಹಾಳದಲ್ಲಿ ಆಯುರ್ವೇದ ಆಚಾರ್ಯ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ಅವರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಆಯುರ್ವೇದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನವಿದ್ದು, ಜಗತ್ತಿನಲ್ಲಿ ಇಂದು ನಮ್ಮ ಸಂಸ್ಕೃತಿ ಆಯುರ್ವೇದದ ಕುರಿತು ಸುದೀರ್ಘ ಅಭ್ಯಾಸ ನಡೆಯುತ್ತಿದೆ. ಪ್ರಸ್ತುತ ಜಗತ್ತಿನಲ್ಲಿ ಇಂದು ಪ್ರಮುಖವಾಗಿ ಯುವಕರು ಯೋಗ, ಧ್ಯಾನ, ಪ್ರಾಣಾಯಾಮಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿರುವುದರಿಂದ ರೋಗಮುಕ್ತ ಜೀವನದತ್ತ ಸಾಗುತ್ತಿದ್ದಾರೆಂದು ಆಯುರ್ವೇದ ಆಚಾರ್ಯ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ತಿಳಿಸಿದರು. त्याचबरोबर गेल्या 8 दिवसापासून या उपक्रमासाठी मी सातत्यानं मार्गदर्शन केलं ते आदरणीय कानिकर सर यांचंही. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಸಾಹಿತ್ಯ ಸಂಸ್ಕೃತಿ ಹಾಗೂ ವಿಚಾರ ವೇದಿಕೆಯ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರತಿಕಾರ ಶಕ್ತಿ ಹೆಚ್ಚಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಉಚಿತ ಕಷಾಯ ಕೇಂದ್ರ ಉದ್ಘಾಟನಾ ಸಮಾರಂಭ ನಡೆಯಿತು. ಪ್ರಾರಂಭದಲ್ಲಿ ರಾಷ್ಟ್ರಪತಿ ಸಮಾಜ ಸೇವಾ ಪ್ರಶಸ್ತಿ ವಿಜೇತ ಚಂದಗಡದ ಸುನೀಲ್ ಕಾನೇಕರ್ ಅವರ ಹಸ್ತದಿಂದ ಸಸಿಗೆ ನೀರು ಹಾಕುವುದರ ಮೂಲಕ ಉಚಿತ ಕೇಂದ್ರದ ಉದ್ಘಾಟನೆ ಮಾಡಿದರು. ಹಿರಿಯ ಸಾಹಿತಿ ವಿಗೋ ವಡೇರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು. ಸಮಾರಂಭದಲ್ಲಿ ವಿಚಾರ ವೇದಿಕೆಯ ಅಧ್ಯಕ್ಷ ಪ್ರಾಧ್ಯಾಪಕ ಎನ್.ಡಿ. ದಬಾಡೆ, ನೇಜ್ ಗ್ರಾಮದ ಹಿರಿಯರಾದ ಕೆ.ವಿ. ಜೋಶಿ ಅವರ ಹಸ್ತದಿಂದ ಡಾಕ್ಟರ್ ಚಂದ್ರಕಾಂತ್ ದೇಸಾಯಿ ಅವರಿಗೆ ಫಲಪುಷ್ಪ ನೀಡಿ ಸನ್ಮಾನಿಸಲಾಯಿತು. ನಂತರ ಬೆಡಕಿಹಾಳದ ಶಾಂತಿನಗರ್ ಸರ್ಕಲ್ನಲ್ಲಿ ಉಚಿತ ಕಷಾಯವನ್ನು ನೀಡಲಾಯಿತು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುದರ್ಶನ್ ಖೋತ್, ಹಿರಿಯ ನಾಯಕ ಗೋಪಾಲ್ ದಾದಾ ಪಾಟೀಲ್, ಅಶೋಕ್ ಅರಗೆ, ವಿಜಯರಾವ್ ಇನಾಮದಾರ್, ಸುಜಾತಾ ಖೋತ್, ತಾಲೂಕು ಪಂಚಾಯಿತಿ ಸದಸ್ಯ ಚಾಂದ್ಸಾಬ್ ಮುಲ್ಲಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೇಘಾ ಮೋಹಿತೆ, ಸದಸ್ಯರಾದ ಪೂರ್ಣಿಮಾ ಚಿಂಚನೆ, ವಿದ್ಯಾ ದೇಸಾಯಿ, ಪ್ರಮೋದ್ ಪಾಟೀಲ್, ಅಶ್ವಿನಿ ಚೌಗ್ಲೆ ಸೇರಿದಂತೆ ವಿಚಾರ ವೇದಿಕೆಯ ಸರ್ವ ಸದಸ್ಯರು, ಶಿಕ್ಷಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು.
ಕೋವಿಡ್-19 ಹೊಸ ರೂಲ್ಸ್ ಹಿನ್ನೆಲೆಯಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ಹೇರಿದ ನಿರ್ಬಂಧಗಳನ್ನು ಮರುಪರಿಶೀಲಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಶಾಸಕ ಯುಟಿ ಖಾದರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಕೋವಿಡ್-19 ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಂದಿನಿಂದ ರಾಜ್ಯಾದ್ಯಂತ ಕಠಿಣ ನಿಯಮಗಳನ್ನು ತಂದಿದ್ದು ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಭಕ್ತರಿಗೆ ಪ್ರವೇಶವನ್ನ ನಿಷೇಧಿಸಲಾಗಿದ್ದು ಸಾರ್ವಜನಿಕರನ್ನ ಗೊಂದಲಕ್ಕೀಡು ಮಾಡಿದೆ. ಪ್ರಸಕ್ತ ತಿಂಗಳಿನಲ್ಲಿ ರಂಜಾನ್ ಆಚರಿಸುತ್ತಿರುವುದರಿಂದ ಮಸೀದಿಗಳಲ್ಲಿ ಕೋವಿಡ್ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ರಾತ್ರಿ 9 ಗಂಟೆಯವರೆಗೆ ಪ್ರಾರ್ಥನೆ ಸಲ್ಲಿಸಲು ಷರತ್ತುಬದ್ಧ ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಹೋದರರ ಈಗಾಗಲೇ ಪೂರ್ವ ನಿಗದಿಯಾದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೋವಿಡ್-19 ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ನಡೆಸಲು ಷರತ್ತುಬದ್ಧ ಅನುಮತಿ ನೀಡಬೇಕೆಂದು ಮಾಜಿ ಸಚಿವರಾದ ಶಾಸಕ ಯುಟಿ ಖಾದರ್ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಬಗ್ಗೆ ರಾಜ್ಯ ವಕ್ಫ್ ಇಲಾಖೆ ಹಾಗೂ ಧಾರ್ಮಿಕ ಇಲಾಖೆಯೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.